ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ಡಿಬಕ್ ಎಂಬ ಹಿಂದಿ ಭಾಷೆಯ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಸ್ಯಾಮ್ಯುಯಲ್ಗೆ ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಮಾರಿಷಿಯಸ್ ದೇಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಚಿತ್ರದ ಹೀರೋಯಿನ್ ಆಗಿರುವ ಸ್ಯಾಮ್ನ ಹೆಂಡತಿ ಮಾಹಿಗೆ ಬೇರೆ ದೇಶಕ್ಕೆ ಶಿಫ್ಟ್ ಆಗೋದು ಇಷ್ಟ ಇರೋದಿಲ್ಲ. ಆಗ ಕೇವಲ 2 ವರ್ಷ ಅಷ್ಟೇ ಮತ್ತೆ ವಾಪಸ್ ಭಾರತಕ್ಕೆ ಬರೋಣ ಅಂತ ಸ್ಯಾಮ್ಯುಯಲ್ ತನ್ನ ಹೆಂಡತಿಯನ್ನ ಕರೆದುಕೊಂಡು ಮಾರಿಷಿಯಸ್ಗೆ ಶಿಫ್ಟ್ ಆಗ್ತಾನೆ. ಹೀಗೆ ಆ ದೇಶಕ್ಕೆ ಶಿಫ್ಟ್ ಆದ ನಂತರ ಹಳೆಯ ವಸ್ತುಗಳನ್ನ ಸೇಲ್ ಮಾಡುವ ಒಂದು ಆಂಟಿಕ್ ಶಾಪ್ಗೆ ಮಾಹಿ ಹೋಗಿರ್ತಾಳೆ. ಅಲ್ಲಿ ಯಹೂದಿ ಜನಾಂಗದವರು ಆತ್ಮಗಳನ್ನ ಬಂಧಿಸಿಡೋದಕ್ಕೆ ಅಂತ ಯೂಸ್ ಮಾಡುವ ಡಿಬಕ್ ಎಂಬ ಒಂದು ಪೆಟ್ಟಿಗೆಯನ್ನ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿಬಿಡ್ತಾಳೆ. ಹೀಗೆ ಭಯಾನಕ ಪ್ರೇತಾತ್ಮವನ್ನ ಬಂಧಿಸಿದ್ದ ಆ ಪೆಟ್ಟಿಗೆಯನ್ನ ಮನೆಗೆ ತೆಗೆದುಕೊಂಡು ಹೋದ ನಂತರ ಇವರ ಜೊತೆ ತುಂಬಾನೇ ವಿಚಿತ್ರವಾದ ಪ್ಯಾರಾನಾರ್ಮಲ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಡಿಬಕ್ ಎಂಬ ಆ ಭಯಾನಕವಾದ ಪೆಟ್ಟಿಗೆಯ ಮಿಸ್ಟರಿ ಏನು, ಅದನ್ನ ಮನೆಗೆ ತೆಗೆದುಕೊಂಡು ಹೋದ ನಂತರ ಇವರಿಬ್ಬರಿಗೆ ಏನಾಯ್ತು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮಾರಿಷಿಯಸ್ನಲ್ಲಿ ವಾಸ ಮಾಡ್ತಿದ್ದ ಕಟ್ಟಕಡೆಯ ಯಹೂದಿ ಮೋಷಬಿನ್ ಎಂಬಾತ ತೀರಿಕೊಂಡಿರ್ತಾನೆ. ಸ್ನೇಹಿತರೆ, ಹಲವಾರು ದಶಕಗಳ ಹಿಂದೆ ವರ್ಲ್ಡ್ ವಾರ್ ನ ಸಮಯದಲ್ಲಿ ಯಹೂದಿಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ದೇಶಗಳಿಗೆ ಓಡಿ ಹೋಗಿರ್ತಾರೆ. ಹೀಗೆ ಸಮಯ ಕಳಿತಾ ಯಹೂದಿಗಳ ಜನಸಂಖ್ಯೆ ಕಡಿಮೆಯಾಗಿ ಕೊನೆಗೆ ಮಾರಿಷಿಯಸ್ ದೇಶದಲ್ಲಿದ್ದ ಕಟ್ಟಕಡೆಯ ಯಹೂದಿ ಕೂಡ ಈಗ ತೀರಿಕೊಂಡಿರ್ತಾನೆ. ಹೀಗೆ ಮೋಷಬಿನ್ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡ್ತಿದ್ದ ಯಹೂದಿಗಳು ಅವನ ಅಂತಿಮ ಸಂಸ್ಕಾರಕ್ಕೆ ಅಂತ ಬಂದಿರ್ತಾರೆ. ಹಾಗೂ ಒಂದು ಆಂಟಿಕ್ ಶಾಪ್ ಅನ್ನ ರನ್ ಮಾಡ್ತಿದ್ದ ಬಿಲಾಲ್ ಎಂಬ ವ್ಯಕ್ತಿ ಕೂಡ ಅಂತಿಮ ಸಂಸ್ಕಾರಕ್ಕೆ ಬಂದಿರ್ತಾನೆ. ಹಾಗೂ ಮೋಷಬಿನ್ನ ಮನೆಯಲ್ಲಿ ಹಲವಾರು ಪುರಾತನ ವಸ್ತುಗಳಿರೋದನ್ನ ನೋಡಿ ಅವನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೀಗೆ ಬಿಲಾಲ್ ಪರ್ಚೇಸ್ ಮಾಡಿದ್ದ ವಸ್ತುಗಳಲ್ಲಿ ಮರದಿಂದ ಮಾಡಲ್ಪಟ್ಟಿದ್ದ ಒಂದು ವಿಚಿತ್ರವಾದ ಪೆಟ್ಟಿಗೆ ಇರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಸ್ಯಾಮ್ಯುಯಲ್ ಹಾಗೂ ಅವನ ಹೆಂಡತಿ ಮಾಹಿಯನ್ನ ನೋಡ್ತೀವಿ. ಸ್ನೇಹಿತರೆ, ಸ್ಯಾಮ್ಯುಯಲ್ ಒಂದು ನ್ಯೂಕ್ಲಿಯರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಅವನಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಷನ್ ಆಗಿರುತ್ತೆ. ಆದ್ರೆ ಮಾರಿಷಿಯಸ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸ್ಯಾಮ್ ಏನೋ ಖುಷಿಯಾಗಿರ್ತಾನೆ. ಆದ್ರೆ ಮಾಹಿಗೆ ಮಾತ್ರ ತಾನು ಹುಟ್ಟಿ ಬೆಳೆದಿರುವ ಈ ಊರನ್ನ ಬಿಟ್ಟು ಬೇರೆ ದೇಶಕ್ಕೆ ಶಿಫ್ಟ್ ಆಗೋದು ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಈಗ ಸ್ಯಾಮ್ ತನ್ನ ಹೆಂಡತಿಗೆ ಅರ್ಥ ಮಾಡಿಸ್ತಾ, ನನಗೆ ಪ್ರಮೋಷನ್ ಆಗಿ ಈಗ ಅಸೈನ್ ಮಾಡಿರುವ ಪ್ರಾಜೆಕ್ಟ್ 2 ವರ್ಷಗಳಲ್ಲಿ ಮುಗಿದು ಹೋಗುತ್ತೆ. ಮಾಹಿ, ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನಾವಿಬ್ರು ವಾಪಸ್ ಭಾರತಕ್ಕೆ ಬಂದು ಇಲ್ಲೇ ಸೆಟಲ್ ಆಗೋಣ ಅಂತ ಆಕೆಯನ್ನ ಒಪ್ಪಿಸಿ ಕರೆದುಕೊಂಡು ಹೊರಡ್ತಾನೆ. ಈ ಕಡೆ ಮೋಷಬಿನ್ನ ಮನೆಯಿಂದ ಅಮರದ ಪೆಟ್ಟಿಗೆಯನ್ನ ಆಂಟಿಕ್ ಶಾಪ್ ನ ಓನರ್ ಆಗಿರುವ ಬಿಲಾಲ್ ಪರ್ಚೇಸ್ ಮಾಡಿದ್ದ ಅಲ್ವಾ. ಆ ಪೆಟ್ಟಿಗೆಯನ್ನ ಅಂಗಡಿಗೆ ತಂದಿಟ್ಟು ರಾತ್ರಿ ಹೊತ್ತು ಅಂಗಡಿಯನ್ನ ಹುಷಾರಾಗಿ ನೋಡ್ಕೊಂತ ವಾಚ್ಮ್ಯಾನ್ ಮಸೂದ್ಗೆ ಹೇಳಿ ಮನೆಗೆ ಹೋಗ್ತಾನೆ. ಹೀಗೆ ಬಿಲಾಲ್ ಅಲ್ಲಿಂದ ಹೋದ ನಂತರ ಮಸೂದ್ ಆ ಪೆಟ್ಟಿಗೆ ಬಳಿ ಬಂದಾಗ ಒಳಗಡೆಯಿಂದ ಏನೋ ವಿಚಿತ್ರವಾದ ಶಬ್ದ ಬರ್ತಿರುತ್ತೆ. ಮೋಸ್ಟ್ಲಿ ಒಳಗಡೆ ಯಾವುದಾದ್ರೂ ಚಿಕ್ಕ ಪ್ರಾಣಿ ಇರಬಹುದಾ ಅಂತ ಅದನ್ನ ಓಪನ್ ಮಾಡಿ ಬಿಡುತ್ತಾನೆ. ಹೀಗೆ ಮಸೂದ್ ಆ ಪೆಟ್ಟಿಗೆಯನ್ನ ಓಪನ್ ಮಾಡ್ತಿದ್ದ ಹಾಗೇನೆ ಇವನ ಹಿಂದೆ ಇದ್ದ ಕನ್ನಡಿ ತನ್ನಷ್ಟಕ್ಕೆ ತಾನೇ ಒಡೆದು ಹೋಗುತ್ತೆ. ಈಗ ಮಸೂದ್ಗೆ ಶಾಕ್ ಆಗಿ ಅಂಗಡಿಯಲ್ಲಿ ಏನಾಗ್ತಿದೆ ಅಂತ ನೋಡ್ತಿರುವಾಗ್ಲೇ ಅಂಗಡಿಯಲ್ಲಿದ್ದ ಎಲ್ಲ ವಸ್ತುಗಳು ತನ್ನಷ್ಟಕ್ಕೆ ತಾನೇ ಜೋರಾಗಿ ಅಲ್ಲಾಡೋದಕ್ಕೆ ಶುರುವಾಗುತ್ತವೆ. ಈಗ ಹೆದರಿಕೊಂಡ ಮಸೂದ್ ತಕ್ಷಣವೇ ಅಂಗಡಿಯಿಂದ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲಿ ಅಂಗಡಿಯ ಶಟರ್ ತನ್ನಷ್ಟಕ್ಕೆ ತಾನೇ ಕ್ಲೋಸ್ ಆಗುತ್ತೆ. ನಂತರ ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ಅವನ ಮೇಲೆ ಅಟ್ಯಾಕ್ ಮಾಡಿದ ಒಂದು ಭಯಾನಕವಾದ ಆಕೃತಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತೆ. ಮರುದಿನ ಬೆಳಿಗ್ಗೆ ಆಂಟಿಕ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಮಸೂದ್ ಎಂಬ ಹುಡುಗ ಸತ್ತೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಆಫೀಸರ್ ರಿಯಾಜ್ ಸ್ಪಾಟ್ಗೆ ಬರ್ತಾನೆ. ಈಗ ಆ ಸ್ಪಾಟ್ ಅನ್ನ ಚೆಕ್ ಮಾಡ್ತಾ ಒಂದು ವೇಳೆ ಕಳ್ಳತನಕ್ಕೆ ಬಂದಿದ್ದ ಕಳ್ಳ ಏನಾದ್ರೂ ಕೊಲೆ ಮಾಡಿರ್ಬೋದು ಅಂತ ಎಲ್ಲ ಬಾಗಿಲು ಹಾಗೂ ಕಿಟಕಿಗಳನ್ನ ಚೆಕ್ ಮಾಡ್ತಾನೆ. ಆಗ ರಿಯಾಜ್ಗೆ ಗೊತ್ತಾಗುತ್ತೆ ಎಲ್ಲ ಕಿಟಕಿ ಹಾಗೂ ಬಾಗಿಲುಗಳು ಕೂಡ ಒಳಗಿನಿಂದ ಲಾಕ್ ಆಗಿದ್ವು ಅಂತ. ಹೀಗೆ ನಿನ್ನೆ ರಾತ್ರಿ ಈ ಜಾಗದಲ್ಲಿ ಏನಾಗಿದೆ ಅಂತ ಕೊಲೆಯಾಗಿರುವ ಮಸೂದ್ನ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಒಂದೇ ಸರಿ ಶಾಕ್ ಆಗಿ ಬಿಡುತ್ತಾನೆ. ಸ್ನೇಹಿತರೆ, ಆ ಭಯಾನಕವಾದ ಆಕೃತಿ ಅಂದ್ರೆ ಪೆಟ್ಟಿಗೆಯ ಒಳಗಡೆ ಇದ್ದ ಆ ಪ್ರೇತಾತ್ಮ ಮಸೂದ್ನನ್ನ ತುಂಬಾನೇ ಭೀಕರವಾಗಿ ಸಾಯಿಸಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸ್ಯಾಮ್ ತನ್ನ ಕೆಲಸ ಮಾಡ್ತಿರುವ ಝೈಕೆ ಎಂಬ ಕಂಪನಿಗೆ ರಿಪೋರ್ಟ್ ಮಾಡಿಕೊಳ್ತಾನೆ. ಆಗಲೇ ಹೇಳಿದ ಹಾಗೆ ಸ್ಯಾಮ್ ಆ ಕಂಪನಿಯ ನ್ಯೂಕ್ಲಿಯರ್ ಪ್ಲಾಂಟ್ ನ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಟ್ ಆಗಿರ್ತಾನೆ. ಈಗ ಮೀಟಿಂಗ್ ನಲ್ಲಿ ಮಾತನಾಡ್ತಾ, ಮೊದಲೇ ಅದು ನ್ಯೂಕ್ಲಿಯರ್ ಫ್ಯಾಕ್ಟರಿ ಆಗಿರೋ ಕಾರಣ ಅಲ್ಲಿಂದ ಡಿಸ್ಪೋಸ್ ಆಗುವ ವೇಸ್ಟ್ ಅನ್ನ ಹಾಗೂ ಟಾಕ್ಸಿಕ್ ಗ್ಯಾಸ್ ಗಳನ್ನ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮಾರಿಷಿಯಸ್ ದೇಶದಲ್ಲಿ ವಾಸ ಮಾಡ್ತಿರುವ ಲಕ್ಷಾಂತರ ಜನ ಒಂದೇ ಕ್ಷಣಕ್ಕೆ ಸತ್ತು ಹೋಗ್ತಾರೆ. ಸೊ ನನ್ನ ಪರ್ಮಿಷನ್ ಹಾಗೂ ಗೈಡೆನ್ಸ್ ಇಲ್ಲದೆ ಯಾರು ಕೂಡ ಕೆಮಿಕಲ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋ ಹಾಗಿಲ್ಲ ಅಂತ ಗೋಡೌನ್ಗೆ 3 ಲೇಯರ್ ನ ಸೆಕ್ಯೂರಿಟಿಯನ್ನ ಫಿಕ್ಸ್ ಮಾಡಿಸ್ತಾನೆ. ಸ್ನೇಹಿತರೆ, ಆ ಸೆಕ್ಯೂರಿಟಿ ಸಿಸ್ಟಮ್ ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇವನ ಫಿಂಗರ್ ಪ್ರಿಂಟ್, ವಾಯ್ಸ್
ಕಮಾಂಡ್ ಹಾಗೂ ಇವನ ಕಣ್ಣಿನ ರೆಟಿನಾವನ್ನ ಸ್ಕ್ಯಾನ್ ಮಾಡಿನೇ ಡೋರ್ ಓಪನ್ ಆಗ್ತಿರುತ್ತೆ. ನಂತರ ಆಫೀಸರ್ ರಿಯಾಸ್ ಕೂಡ ಅದೇ ಏರಿಯಾದಲ್ಲೇ ಕೆಲಸ ಮಾಡ್ತಿದ್ದ ಕಾರಣ ಸ್ಯಾಮ್ಗೆ ಅವನ ಜೊತೆ ಪರಿಚಯ ಆಗುತ್ತೆ. ಆ ದಿನ ರಾತ್ರಿ ಸ್ಯಾಮ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದಾಗ ಇವನ ಹೆಂಡತಿಗೆ ಹೊಸದಾಗಿ ಬಂದಿರುವ ಈ ಜಾಗಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಈಗ ಸ್ಯಾಮ್ ತನ್ನ ಹೆಂಡತಿ ಜೊತೆ ಮಾತನಾಡ್ತಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಕಂಫರ್ಟಬಲ್ ಮಾಡಿಸ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇವರಿಬ್ಬರು ಜಾಗಿಂಗ್ ಗೆ ಹೋದಾಗ ಇಂಡಿಯಾದಿಂದ ಬಂದು ಇಲ್ಲಿ ಸೆಟಲ್ ಆಗಿರುವ ಒಂದು ಫ್ಯಾಮಿಲಿ ಪರಿಚಯ ಆಗುತ್ತೆ. ಜೊತೆಗೆ ಆ ಫ್ಯಾಮಿಲಿ ಸಾಕಿದ್ದ ನಾಯಿ ಮಾಹಿಗೆ ತುಂಬಾನೇ ಇಷ್ಟ ಆಗಿ ಅದನ್ನ ಮುದ್ದಾಡ್ತಾಳೆ. ಹೀಗೆ ಪರಿಚಯ ಆಗಿ ಇಬ್ಬರ ಫ್ಯಾಮಿಲಿಯವರು ಮಾತನಾಡ್ತಾ ಯಾವಾಗಾದ್ರೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿ ಅಲ್ಲಿಂದ ಮನೆಗೆ ಬರ್ತಾರೆ. ನಂತರ ಸ್ಯಾಮ್ ರೆಡಿಯಾಗಿ ಆಫೀಸ್ಗೆ ಹೋಗ್ತಿರುವಾಗ ಚರ್ಚ್ ನ ಫಾದರ್ ಆಗಿರುವ ಗೇಬ್ರಿಯಲ್ ಎಂಬಾತ ಸ್ಯಾಮ್ಗೆ ಕಾಲ್ ಮಾಡ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಸ್ಯಾಮ್ ಒಬ್ಬ ಅನಾಥನಾಗಿರ್ತಾನೆ. ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಸ್ಯಾಮ್ ನನ್ನ ಗೇಬ್ರಿಯಲ್ ದತ್ತು ಪಡೆದುಕೊಂಡು ಬೆಳೆಸಿರುತ್ತಾರೆ. ಹೀಗೆ ಕ್ಯಾಶುವಲ್ ಆಗಿ ಮಾತನಾಡ್ತಾ ಆದಷ್ಟು ಬೇಗ ಮಾರಿಷಸ್ಗೆ ಬಂದು ನಿನ್ನನ್ನ ಹಾಗೂ ಮಾಹಿಯನ್ನ ಮೀಟ್ ಮಾಡ್ತೀನಿ ಅಂತ ಗೇಬ್ರಿಯಲ್ ಹೇಳ್ತಾರೆ. ಈ ಕಡೆ ಮನೆಯಲ್ಲಿ ಒಬ್ಬಳೇ ಇದ್ದ ಮಾಹಿಗೆ ಬೋರ್ ಆಗ್ತಿದೆ ಅಂತ ಅಲ್ಲೇ ಹತ್ತಿರದಲ್ಲಿದ್ದ ಆ ಆಂಟಿಕ್ ಶಾಪ್ಗೆ ಹೋಗ್ತಾಳೆ. ಸ್ನೇಹಿತರೆ, ಈಕೆ ಹೋಗಿರುವ ಆಂಟಿಕ್ ಶಾಪ್ ಬೇರೆ ಯಾವುದು ಅಲ್ಲ, ಇತ್ತೀಚೆಗೆ ಮಸೂದ್ನ ಕೊಲೆ ಆಯ್ತಲ್ವಾ, ಅಂದ್ರೆ ಬಿಲಾಲ್ನ ಆಂಟಿಕ್ ಶಾಪ್ಗೆನೆ ಹೋಗಿರ್ತಾಳೆ. ಹೀಗೆ ಆ ಶಾಪ್ ಅನ್ನ ಸುತ್ತಾಡ್ತಿರುವಾಗ ಮೋಶಬೆನ್ನ ಮನೆಯಿಂದ ಬಿಲಾಲ್ ಒಂದು ಮರದ ಪೆಟ್ಟಿಗೆಯನ್ನ ತಂದಿದ್ದ ಅಲ್ವಾ, ಅದನ್ನ ನೋಡಿ ಇಷ್ಟಪಟ್ಟು ಪರ್ಚೇಸ್ ಮಾಡಿ ಬಿಡ್ತಾಳೆ. ಹೀಗೆ ಆ ಪೆಟ್ಟಿಗೆಯನ್ನ ಮನೆಗೆ ತಂದು ಅದನ್ನ ಚೆಕ್ ಮಾಡಿದಾಗ ಒಳಗಡೆ ಒಂದು ಬೀಗ ಸಿಗುತ್ತೆ. ಆ ಬೀಗವನ್ನ ಯೂಸ್ ಮಾಡ್ಕೊಂಡು ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಶಾಕಿಂಗ್ಲಿ ಗಾಜಿನ ಬಾಟಲಿ ಒಳಗಡೆ ರಕ್ತವನ್ನ ತುಂಬಿಸಲಾಗಿರುತ್ತೆ. ಜೊತೆಗೆ ಒಂದು ಬಟ್ಟೆ ಒಳಗಡೆ ಯಾರದ್ದೋ ತಲೆ ಕೂದಲನ್ನ ಕೂಡ ಇಡಲಾಗಿರುತ್ತೆ. ಹೀಗೆ ಮಾಹಿ ಆ ಪೆಟ್ಟಿಗೆಯನ್ನ ಓಪನ್ ಮಾಡಿ ನೋಡ್ತಿರುವಾಗ ಶಾಕಿಂಗ್ಲಿ ಅದರಿಂದ ಹೊರಗಡೆ ಬಂದ ಒಂದು ಪ್ರೇತಾತ್ಮ ಅವಳನ್ನ ಪೊಸೆಸ್ ಮಾಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಸ್ಯಾಮ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ ಮಾಹಿ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದನ್ನ ನೋಡ್ತಾನೆ. ಅಂದ್ರೆ ಎಷ್ಟೇ ಮಾತಾಡ್ಸಿದ್ರು ಕೂಡ ಮಾಹಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರೋದಿಲ್ಲ. ಜೊತೆಗೆ ಅವಳ ಮುಖದ ಎಕ್ಸ್ಪ್ರೆಷನ್ ತುಂಬಾನೇ ವಿಚಿತ್ರವಾಗಿರುತ್ತೆ. ನಂತರ ಮರುದಿನ ಬೆಳಿಗ್ಗೆ ಸ್ಯಾಮ್ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗ್ತಿರುವಾಗ ನೋಡಿದಾಗ ಇವನ ಹೆಂಡತಿ ಅಮರದ ಪೆಟ್ಟಿಗೆಯ ಪಕ್ಕನೆ ಕೂತಿರ್ತಾಳೆ. ಈಗ ಸ್ಯಾಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಸರಿ, ಆಫೀಸ್ ನಿಂದ ಬಂದ ನಂತರ ಏನಾಯ್ತೋ ವಿಚಾರಿಸೋಣ ಅಂತ ಇಗ್ನೋರ್ ಮಾಡಿ ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೊರಟು ಹೋಗ್ತಾನೆ. ಈ ಕಡೆ ಸ್ಯಾಮ್ ಮನೆಯಿಂದ ಹೋಗ್ತಿದ್ದ ಹಾಕಿನೇ ಶಾಕಿಂಗ್ಲಿ ಇವಳ ಮುಂದೆ ಕನ್ನಡಿಯಲ್ಲಿ ಒಂದು ಭಯಾನಕವಾದ ಹುಡುಗಿಯ ಪ್ರೇತಾತ್ಮ ಕಾಣಿಸುತ್ತೆ. ಜೊತೆಗೆ ಇವಳ ಕೈ ಮೇಲೆ ಇದ್ದಕ್ಕಿದ್ದ ಹಾಗೆ ಆ ಪೆಟ್ಟಿಗೆ ಮೇಲೆ ಬರೆದಿದ್ದ ಒಂದು ಸಿಂಬಲ್ ತಾನಾಗಿ ತಾನೇ ಮೂಡಿರುತ್ತೆ. ಆ ಸಿಂಬಲ್ ನೋಡಿ ತುಂಬಾನೇ ಹೆದರಿಕೊಂಡ ಮಾಹಿ ತಕ್ಷಣವೇ ಸ್ಯಾಮ್ ನ ಆಫೀಸ್ಗೆ ಹೋಗಿ ಅದನ್ನ ತೋರಿಸ್ತಾಳೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ, ಮಾಹಿ ತನ್ನ ಕೈಯನ್ನ ತೋರಿಸಿದಾಗ ಅವಳ ಕೈ ಮೇಲೆ ಯಾವುದೇ ರೀತಿಯ ಸಿಂಬಲ್ ಇರೋದೇ ಇಲ್ಲ. ಹೀಗೆ ಇದನ್ನೆಲ್ಲ ನೋಡಿದ ಸ್ಯಾಮ್ಯುಲ್ಗೆ ನಿನ್ನೆಯಿಂದ ನನ್ನ ಹೆಂಡತಿ ಯಾಕೆ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗೋದಿಲ್ಲ. ಸರಿ, ಏನೇ ಇದ್ರು ಸಾಯಂಕಾಲ ಮನೆಗೆ ಬಂದು ಮಾತನಾಡ್ತೀನಿ, ಈಗ ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಕಳುಹಿಸಿ ಕೊಡುತ್ತಾನೆ. ಈಗ ಮಾಹಿ ಸರಿ ಅಂತ ಮನೆಗೆ ಹೋಗ್ತಾಳೆ. ಆದ್ರೆ ರಾತ್ರಿ ಸ್ಯಾಮ್ ಮನೆಗೆ ಹೋದಾಗ ಆಗಲೇ ಮಾಹಿ ಮಲಗಿರ್ತಾಳೆ. ಸರಿ, ಮಲಗಿರುವ ತನ್ನ ಹೆಂಡತಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸ್ಯಾಮ್ ಕೂಡ ಮಲಗಿಕೊಳ್ತಾನೆ. ನಂತರ ಇಬ್ಬರು ಮಲಗಿರುವಾಗ ಮಧ್ಯರಾತ್ರಿ ಇವರ ಬೆಡ್ ಶೀಟ್ ಅನ್ನ ಯಾರೋ ಇದ್ದಕ್ಕಿದ್ದ ಹಾಗೆ ಕಿತ್ತು ಬಿಸಾಕಿ ಬಿಡ್ತಾರೆ. ಈಗ ಶಾಕ್ ಆದ ಸ್ಯಾಮ್ ಎಚ್ಚರವಾಗಿ ನೋಡ್ತಿರುವಾಗ ಮನೆಯ ಮಹಡಿ ಮೇಲೆ ಯಾರೋ ಓಡಾಡ್ತಿರುವ ರೀತಿ ಶಬ್ದ ಆಗುತ್ತೆ. ತಕ್ಷಣ ಸ್ಯಾಮ್ ಅಲ್ಲೇ ಇದ್ದ ಟಾರ್ಚ್ ಅನ್ನ ತೆಗೆದುಕೊಂಡು ಮಹಡಿಗೆ ಹೋಗಿ ಚೆಕ್ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಸ್ಟೇರ್ ಕೇಸ್ ಮುರಿದು ಬಿದ್ದು ಈತ ಕೆಳಗಡೆ ಬಿದ್ದು ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಆಫೀಸರ್ ರಿಯಾಸ್ ಮನೆಗೆ ಬಂದಿರ್ತಾನೆ. ಯಾಕಂದ್ರೆ ಸ್ಯಾಮ್ಗೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಯಾರೋ ಕಳ್ಳ ಬಂದಿದ್ದ ಅಂತ ಅನುಮಾನ ಬಂದು ರಿಯಾಸ್ ನನ್ನ ಕರೆಸಿರ್ತಾನೆ. ಸರಿ ಅಂತ ಆತ ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ಆದ್ರೆ ನಿನ್ನೆ ರಾತ್ರಿ ಮನೆಗೆ ಕಳ್ಳ ಬಂದಿದ್ದ ಅನ್ನೋದಕ್ಕೆ ಒಂದೇ ಒಂದು ಗುರುತು ಕೂಡ ರಿಯಾಸ್ಗೆ ಕಾಣಿಸೋದಿಲ್ಲ. ನಂತರ ಮಾಹಿಯನ್ನ ವಿಚಾರಿಸಿದಾಗ ನನ್ಗೇನು ಕೂಡ ಗೊತ್ತೇ ಆಗಿಲ್ಲ, ನಾನು ಚೆನ್ನಾಗಿ ನಿದ್ರೆ ಮಾಡ್ತಿದ್ದೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾಳೆ. ಅಷ್ಟು ಜೋರಾಗಿ ಗಲಾಟೆಯಾಗಿ ತನ್ನ ಗಂಡ ಮೇಲಿನಿಂದ ಕೆಳಗಡೆ ಬಿದ್ರು ಕೂಡ ಇವಳಿಗೆ ಎಚ್ಚರವಾಗಿಲ್ವಾ ಅಂತ ರಿಯಾಸ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಮಾಹಿ ಹಾಗೂ ಸ್ಯಾಮ್ ನನ್ನ ನೋಡೋದಕ್ಕೆ ಅಂತ ಫಾದರ್ ಗೇಬ್ರಿಯಲ್ ಮಾರಿಷಸ್ಗೆ ಬರ್ತಾರೆ. ಈ ಕಡೆ ಮನೆಯಲ್ಲಿ ಒಬ್ಬಳೇ ಇದ್ದ ಮಾಹಿಗೆ ಆ ಹುಡುಗಿಯ ಪ್ರೇತಾತ್ಮ ಪದೇ ಪದೇ ಕಾಣಿಸುತ್ತಾ ತೊಂದರೆ ಕೊಡೋದಕ್ಕೆ ಶುರು ಮಾಡಿರುತ್ತೆ. ತುಂಬಾನೇ ಹೆದರಿಕೊಂಡ ಮಾಹಿ ಇನ್ನೇನು ಮನೆಯಿಂದ ಹೊರಗಡೆ ಓಡಿ ಹೋಗ್ಬೇಕು ಅನ್ನೋಷ್ಟರಲ್ಲೇ ಸ್ಯಾಮ್ ಹಾಗೂ ಫಾದರ್ ಮನೆಗೆ ಬರ್ತಾರೆ. ಹೀಗೆ ಮಾಹಿ ತುಂಬಾನೇ ಹೆದರಿಕೊಂಡಿರೋದನ್ನ ನೋಡ್ತಿದ್ದ ಹಾಗೇನೆ ಫಾದರ್ ಗೇಬ್ರಿಯಲ್ಗೆ ಅರ್ಥ ಆಗುತ್ತೆ, ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಅಂತ.
ತಕ್ಷಣ ಒಳಗಡೆ ಬಂದು ಚೆಕ್ ಮಾಡಿದಾಗ ಮಾಹಿ ತೆಗೆದುಕೊಂಡು ಬಂದಿರುವ ಆ ನಿಗೂಢವಾದ ಡಿಬಗ್ ಪೆಟ್ಟಿಗೆ ಕಾಣಿಸುತ್ತೆ. ಈಗ ಫಾದರ್ ಪ್ರೇಯರ್ ಹೇಳಿ ಚೆಕ್ ಮಾಡಿದಾಗ ವಿಷನ್ ಮೂಲಕ ಅವನಿಗೆ ಗೊತ್ತಾಗುತ್ತೆ ಅದರ ಒಳಗಡೆ ಒಂದು ಭಯಾನಕವಾದ ಪ್ರೇತಾತ್ಮ ಇತ್ತು ಅಂತ. ಆ ಪೆಟ್ಟಿಗೆಯನ್ನ ಓಪನ್ ಮಾಡಿದ್ಯಾರು ಅಂತ ಕೇಳಿದಾಗ ಮಾಹಿನೇ ಓಪನ್ ಮಾಡಿದ್ದು ಅಂತ ಸ್ಯಾಮ್ ಎಲ್ಲವನ್ನ ಹೇಳ್ತಾನೆ. ಶಾಕ್ ಆದ ಗೇಬ್ರಿಯಲ್ ಅಷ್ಟಕ್ಕೂ ಆ ಪೆಟ್ಟಿಗೆ ಹೆಸರು ಡಿಬಕ್ ಅಂತ, ಅದು ತುಂಬಾನೇ ಡೇಂಜರಸ್ ಅಂತ ಒಂದು ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಹಲವಾರು ವರ್ಷಗಳ ಹಿಂದೆ ಯಹೂದಿ ಜನಾಂಗದವರು ಈ ಡಿಬಕ್ ಎಂಬ ರಿಚುವಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ತಮ್ಮ ಜನಾಂಗದಲ್ಲಿ ಯಾರಾದ್ರೂ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಸತ್ರೆ ಅವರಿಗೆ ಈ ಡಿಬಕ್ ಎಂಬ ರಿಚುವಲ್ ಅನ್ನ ಮಾಡಿ ಅವರ ಆತ್ಮಗಳನ್ನ ಬಂಧನ ಮಾಡ್ತಿರ್ತಾರೆ. ಸೊ ಆ ರೀತಿ ರಿಚುವಲ್ ಮಾಡಿ ಆತ್ಮಗಳನ್ನ ಬಂಧನ ಮಾಡಿದ ನಂತರ ಈ ಡಿಬಕ್ ಪೆಟ್ಟಿಗೆಗಳನ್ನ ಯಾರು ಕೂಡ ಓಪನ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಓಪನ್ ಮಾಡಿದ್ರೆ ಹೊರಗಡೆ ಬರುವ ಪ್ರೇತಾತ್ಮ ಯಾರನ್ನ ಬೇಕಾದ್ರೂ ಪೊಸೆಸ್ ಮಾಡಬಹುದು. ಈಗ ಫಾದರ್ ಆ ಮರದ ಪೆಟ್ಟಿಗೆಯನ್ನ ಚೆಕ್ ಮಾಡಿದಾಗ ಅದರ ಮೇಲೆ ಹೀಬ್ರೋ ಲ್ಯಾಂಗ್ವೇಜ್ ನಲ್ಲಿ ಏನನ್ನೋ ಬರೆಯಲಾಗಿರುತ್ತೆ. ತಕ್ಷಣ ಅದರ ಫೋಟೋ ಕ್ಲಿಕ್ ಮಾಡಿ ತನಗೆ ಪರಿಚಯವಿದ್ದ ಒಬ್ಬ ಪ್ರೊಫೆಸರ್ಗೆ ಸೆಂಡ್ ಮಾಡಿ ಅಷ್ಟಕ್ಕೂ ಹೀಬ್ರೋ ಲ್ಯಾಂಗ್ವೇಜ್ ನಲ್ಲಿ ಬರೆದಿರುವ ಆ ಸೆಂಟೆನ್ಸ್ ಏನು ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಪ್ರೊಫೆಸರ್ ಬೇರೆ ದೇಶದಲ್ಲಿ ವಾಸ ಮಾಡ್ತಿರುವ ಬೆಂಜಮಿನ್ ಎಂಬ ತನ್ನ ಫ್ರೆಂಡ್ ಆಗಿರುವ ಯಹೂದಿಯ ಬಳಿ ಇವರನ್ನ ಕಳುಹಿಸಿಕೊಡ್ತಾನೆ. ಈಗ ಬೆಂಜಮಿನ್ ಡಿಬಕ್ ಎಂಬ ಆ ಪೆಟ್ಟಿಗೆ ಬಗ್ಗೆ ಸ್ಯಾಮ್ಗೆ ಹೇಳೋದೇನಂದ್ರೆ, ನಿಮ್ಮ ಹೆಂಡತಿ ಆ ಪೆಟ್ಟಿಗೆಯನ್ನ ಓಪನ್ ಮಾಡಿ ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ರು. ಯಾಕಂದ್ರೆ ಯೂಶಲಿ ಆ ಪೆಟ್ಟಿಗೆ ಒಳಗಡೆ ಇರುವ ಪ್ರೇತಾತ್ಮ ಅಷ್ಟೊಂದು ಈಸಿಯಾಗಿ ಹೊರಗಡೆ ಬರೋದಿಲ್ಲ. ಆ ರೀತಿ ಹೊರಗಡೆ ಬರುವ ಪ್ರೇತಾತ್ಮ ಇಬ್ಬರು ವ್ಯಕ್ತಿಗಳನ್ನ ತುಂಬಾನೇ ಈಸಿಯಾಗಿ ಪೊಸೆಸ್ ಮಾಡುತ್ತೆ. ಒಂದು ಮೆಂಟಲಿ ವೀಕ್ ಆಗಿರೋರು ಅಥವಾ ಆಗ ತಾನೇ ಹುಟ್ಟಿರುವ ಅಥವಾ ಹೊಟ್ಟೆಯಲ್ಲಿರುವ ಭ್ರೂಣವನ್ನ ಆ ಪ್ರೇತಾತ್ಮ ಪೊಸೆಸ್ ಮಾಡುತ್ತೆ. ಹೀಗೆ ಇವರೆಲ್ಲ ಮಾತನಾಡ್ತಿರುವಾಗ ಅಲ್ಲಿಗೆ ಬೆಂಜಮಿನ್ನ ಮಗ ಬರ್ತಾನೆ. ಸ್ನೇಹಿತರೆ, ಬೆಂಜಮಿನ್ನ ಮಗ ಕೂಡ ತನ್ನ ತಂದೆ ರೀತಿನೇ ಈ ಭೂತ ಪ್ರೇತಗಳನ್ನ ಓಡಿಸುವ ಕೆಲಸ ಮಾಡ್ತಿರ್ತಾನೆ. ಹೀಗೆ ಇವರೆಲ್ಲ ಮಾತನಾಡ್ತಿರುವಾಗ ಆ ಕಡೆಯಿಂದ ಫೋನ್ ಮಾಡಿದ ಮಾಹಿ ನಾನು ಪ್ರೆಗ್ನೆಂಟ್ ಅಂತ ಗುಡ್ ನ್ಯೂಸ್ ಅನ್ನ ಸ್ಯಾಮ್ಗೆ ಹೇಳ್ತಾಳೆ. ಈಗ ಆ ಪೆಟ್ಟಿಗೆಯನ್ನ ಓಪನ್ ಮಾಡಿದ ಮಾಹಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬೆಂಜಮಿನ್ಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಆ ಪ್ರೇತಾತ್ಮ ಹೊಟ್ಟೆಯಲ್ಲಿ ಬೆಳಿತಿರುವ ಆ ಮಗುವನ್ನೇ ಪೊಸೆಸ್ ಮಾಡಿದೆ ಅಂತ. ಈಗ ಬೆಂಜಮಿನ್ ಹೇಳೋದೇನಂದ್ರೆ, ಸ್ಯಾಮ್ ಆ ಪ್ರೇತಾತ್ಮವನ್ನ ಉಚ್ಚಾಟನೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಆ ಡಿಬಕ್ ಪೆಟ್ಟಿಗೆ ಒಳಗಡೆ ಬಂಧನವಾಗಿರುವ ಪ್ರೇತಾತ್ಮಗಳು ಎಷ್ಟೊಂದು ಪವರ್ಫುಲ್ ಅಂದ್ರೆ ಎಕ್ಸಾರ್ಸಿಸಮ್ ಮಾಡೋದಕ್ಕೆ ಹೋದವರನ್ನೇ ಕೊಲೆ ಮಾಡುತ್ತವೆ. ಸ್ಯಾಮ್, ನೀವೊಂದು ಕೆಲಸ ಮಾಡಿ, ತಕ್ಷಣವೇ ಮನೆಗೆ ಹೋಗಿ ನಿಮ್ಮ ಹೆಂಡತಿಯನ್ನ ತುಂಬಾನೇ ಹುಷಾರಾಗಿ ನೋಡಿಕೊಳ್ಳಿ. ನಾನು ಆದಷ್ಟು ಬೇಗ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದೇನ್ ಮಾಡಬೇಕು ಅಂತ ವಿಚಾರಿಸಿಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಕಳುಹಿಸಿಕೊಡುತ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸ್ಯಾಮ್ ಹಾಗೂ ಗೇಬ್ರಿಯಲ್ಗೆ ರಿವೀಲ್ ಆಗುವ ಶಾಕಿಂಗ್ ವಿಷಯ ಏನ್ ಗೊತ್ತಾ? ನಿನ್ನೆ ಇವರು ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದ ಬೆಂಜಮಿನ್ ಅನ್ನ ಡಿಬಕ್ ಪೆಟ್ಟಿಗೆ ಒಳಗಡೆ ಇದ್ದ ಪ್ರೇತಾತ್ಮ ತುಂಬಾನೇ ಭೀಕರವಾಗಿ ಸಾಯಿಸಿರುತ್ತೆ. ಹೀಗೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಸ್ಯಾಮ್ ಬೆಂಜಮಿನ್ನ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾನೆ. ಬೆಂಜಮಿನ್ನ ಅಂತಿಮ ಸಂಸ್ಕಾರ ಮುಗಿದ ನಂತರ ಅವನ ಮಗ ಐಸಾಕ್ ಸ್ಯಾಮ್ ನನ್ನ ಮೀಟ್ ಮಾಡ್ತಾನೆ. ಸರ್, ನನ್ನ ಹೆಂಡತಿಯ ಹೊಟ್ಟೆಯಲ್ಲಿರುವ ಮಗುವನ್ನ ಅಬೋಷನ್ ಮಾಡಿಸಿದ್ರೆ ಆ ಪ್ರೇತಾತ್ಮ ತಾನಾಗೆ ಹೊರಟೋಗುತ್ತೆ ಅಲ್ವಾ? ಅದಕ್ಕೆ ಐಸಾಕ್ ಹೇಳೋದೇನು ಅಂದ್ರೆ, ಸ್ಯಾಮ್, ಅದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ನೀವು ಏನೇ ಪ್ರಯತ್ನ ಪಟ್ಟರು ಕೂಡ ಒಂದು ವೇಳೆ ಅಬೋಷನ್ ಮಾಡಿಸಿದ್ರು ಕೂಡ ಆ ಪ್ರೇತಾತ್ಮದಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ನಾವೀಗ ಮೊದಲು ಮಾಡಬೇಕಾಗಿರುವ ಕೆಲಸ ಏನ್ ಗೊತ್ತಾ? ಆ ಪೆಟ್ಟಿಗೆಯನ್ನ ರೆಡಿ ಮಾಡಿ ಅದರ ಒಳಗಡೆ ಪ್ರೇತಾತ್ಮವನ್ನ ವಶೀಕರಣ ಮಾಡುವಾಗ ಅದನ್ನ ಯಾವ ಉದ್ದೇಶಕ್ಕೆ ಪೆಟ್ಟಿಗೆ ಒಳಗಡೆ ಬಂಧನ ಮಾಡ್ತಿದ್ದಾರೆ ಅಂತ ಬರೆಯಲಾಗಿರುತ್ತೆ. ಸೊ ಮೊದಲಿಗೆ ಆ ಪ್ರೇತಾತ್ಮವನ್ನ ಯಾರು ಮತ್ತೆ ಯಾಕೆ ಆ ಡಿಬಕ್ ಪೆಟ್ಟಿಗೆ ಒಳಗಡೆ ಬಂಧನ ಮಾಡಿದ್ದಾರೆ ಅಂತ ಪತ್ತೆ ಮಾಡಬೇಕು. ನಂತರವೇ ನಿನ್ನ ಹೆಂಡತಿ ಹಾಗೂ ಮಗುವನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ಯಾಮ್, ನಾನು ಈ ವಿಷಯಗಳಲ್ಲಿ ನನ್ನ ತಂದೆಯಷ್ಟು ಎಕ್ಸ್ಪರ್ಟ್ ಅಲ್ಲ. ಸೊ ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ರಿಸರ್ಚ್ ಮಾಡಿ ನಮ್ಮ ತಂದೆಯವರ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಪತ್ತೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀನು ಹಾಗೂ ನಿನ್ನ ಹೆಂಡತಿ ತುಂಬಾನೇ ಹುಷಾರಾಗಿರಿ ಅಂತ ತನ್ನ ಬಳಿ ಇದ್ದ ಒಂದು ಪವರ್ಫುಲ್ ಲಾಕೆಟ್ ಅನ್ನ ಕೊಡ್ತಾನೆ. ಹಾಗೂ ಮನೆಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸುವ ಕನ್ನಡಿ ಹಾಗೂ ಇತರೆ ವಸ್ತುಗಳನ್ನ ತಕ್ಷಣವೇ ಡಿಸ್ಪೋಸ್ ಮಾಡಿ. ಯಾಕಂದ್ರೆ ಆ ಪ್ರೇತಾತ್ಮ ಈ ರೀತಿ ಕನ್ನಡಿ ಹಾಗೂ ಪ್ರತಿಬಿಂಬ ಕಾಣಿಸುವ ವಸ್ತುಗಳ ಮೂಲಕವೇ ತೊಂದರೆ ಕೊಡುತ್ತೆ ಅಂತ ವಾರ್ನ್ ಮಾಡ್ತಾನೆ. ಸರಿ ಅಂತ ತಕ್ಷಣವೇ ಮನೆಗೆ ಬಂದ ಸ್ಯಾಮ್ ಮನೆಯಲ್ಲಿದ್ದ ಎಲ್ಲ ಕನ್ನಡಿಗಳನ್ನ ಹಾಗೂ ಪ್ರತಿಬಿಂಬ ಕಾಣುವ ವಸ್ತುಗಳನ್ನ ಡಿಸ್ಪೋಸ್ ಮಾಡ್ತಾನೆ. ಹೀಗೆ ಸ್ಯಾಮ್ ಐಸಾಕ್ ಹೇಳಿದ ಹಾಗೆ ತನ್ನ ಹೆಂಡತಿಯನ್ನ ಕ್ಷಣ ಕ್ಷಣಕ್ಕೂ ತುಂಬಾನೇ ಹುಷಾರಾಗಿ ನೋಡಿಕೊಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇವರಿಬ್ಬರು ವಾಕಿಂಗ್ಗೆ ಹೋದಾಗ ಒಂದು ಇಂಡಿಯನ್ ಫ್ಯಾಮಿಲಿ ಇವರಿಗೆ ಪರಿಚಯ ಆಗಿತ್ತಲ್ವಾ? ಹಾಗೂ ಆ ಫ್ಯಾಮಿಲಿಯವರು ಒಂದು ನಾಯಿಯನ್ನ ಕೂಡ ಸಾಕಿದ್ರಲ್ವಾ? ಈಗ ಆ ನಾಯಿ ಮಾಹಿಯನ್ನ ನೋಡ್ತಿದ್ದ ಹಾಗೇನೆ ತುಂಬಾನೇ ಹೆದರಿಕೊಂಡು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಈಗ ಸ್ಯಾಮ್ಗೆ ಅರ್ಥ ಆಗುತ್ತೆ ಅಷ್ಟಕ್ಕೂ ಆ ನಾಯಿ ಯಾಕೆ ತನ್ನ ಹೆಂಡತಿಯನ್ನ ನೋಡಿ ಇಷ್ಟೊಂದು ಹೆದರಿಕೊಳ್ತಿದೆ ಅಂತ. ಸೊ ತಕ್ಷಣವೇ ಅವರನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡಿ ತನ್ನ ಹೆಂಡತಿಯನ್ನ ಮನೆಗೆ ಕರೆದುಕೊಂಡು ಬರ್ತಾನೆ.
ನಂತರ ಆ ದಿನ ರಾತ್ರಿ ಏನೋ ಶಬ್ದ ಆಗಿ ಸ್ಯಾಮ್ಗೆ ಎಚ್ಚರವಾದಾಗ ಇವನ ಹೆಂಡತಿ ಪಕ್ಕದಲ್ಲಿ ಇರೋದೇ ಇಲ್ಲ. ಈಗ ಸ್ಯಾಮ್ಗೆ ಗಾಬರಿಯಾಗಿ ತಕ್ಷಣವೇ ತನ್ನ ಹೆಂಡತಿಯ ಹೆಸರನ್ನ ಕೂಗ್ತಾ ಹೊರಗಡೆ ಓಡಿ ಬರ್ತಾನೆ. ಆಗ ಶಾಕಿಂಗ್ಲಿ ಮಾಹಿ ಅಲ್ಲೇ ಇದ್ದ ಒಂದು ಎತ್ತರವಾದ ಕಾಂಪೌಂಡ್ ನ ಮೇಲೆ ಒಂದು ಕೈಯಲ್ಲಿ ರಕ್ತಸಿಕ್ತವಾಗಿರುವ ಬ್ಯಾಗ್ ಹಾಗೂ ಇನ್ನೊಂದು ಕೈಯಲ್ಲಿ ಐಸಾ ಕೊಟ್ಟಿದ್ದ ಲಾಕೆಟ್ ಅನ್ನ ಹಿಡಿದುಕೊಂಡಿರ್ತಾಳೆ. ಈಗ ಸ್ಯಾಮ್ಗೆ ಗಾಬರಿಯಾಗಿ ಮಾಹಿ ಅಲ್ಲೇನ್ ಮಾಡ್ತಿದ್ಯಾ, ತಕ್ಷಣ ಕೆಳಗಡೆ ಇಳಿ ಅಂತ ಕೂಗ್ತಾನೆ. ಆಗ ಮಾಹಿ ವಿಚಿತ್ರವಾಗಿ ನಗುತ್ತಾ ತಕ್ಷಣವೇ ಅಲ್ಲಿಂದ ಕೆಳಗಡೆ ಜಂಪ್ ಮಾಡಿ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ಐಸಾಕ್ ಅವಳ ಹಣೆ ಮೇಲೆ ಕೈಯನ್ನ ಇಟ್ಟು ಕಾಮ್ ಡೌನ್ ಮಾಡಿಸ್ತಾನೆ. ಆದ್ರೆ ಮಾಹಿ ಮಾತ್ರ ವಿಚಿತ್ರವಾಗಿ ನಗುತ್ತಾ ನೀನು ಇಲ್ಲಿಗೆ ಬರಬಾರ್ದಾಗಿತ್ತು, ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ಅಂತ ಐಸಾಕ್ಗೆ ಹೇಳ್ತಾಳೆ. ಈಗ ಐಸಾಕ್ ಮತ್ತೆ ಅವಳ ಹಣೆ ಮೇಲೆ ಕೈಯನ್ನ ಇಟ್ಟು ಮಂತ್ರ ಹೇಳಿ ಆಕೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತಾನೆ. ನಂತರ ಆಕೆ ಕೈಯಲ್ಲಿದ್ದ ಆ ರಕ್ತಸಿಕ್ತವಾಗಿದ್ದ ಬ್ಯಾಗ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ ನಾಯಿಯನ್ನ ಕೊಲೆ ಮಾಡಿ ಅದರ ತಲೆಯನ್ನ ಕತ್ತರಿಸಿರುತ್ತಾಳೆ. ಈಗ ಐಸಾಕ್ ಸ್ಯಾಮ್ ನನ್ನ ಕರೆದುಕೊಂಡು ಮಾಹಿ ಬಿಲಾಲ್ನ ಶಾಪ್ ನಿಂದ ಆ ಪೆಟ್ಟಿಗೆಯನ್ನ ಪರ್ಚೇಸ್ ಮಾಡಿದ್ಲಲ್ವಾ ಅಲ್ಲಿಗೆ ಬರ್ತಾನೆ. ಬಿಲಾಲ್ಗೆ ಆ ಪೆಟ್ಟಿಗೆಯನ್ನ ನೀನು ಎಲ್ಲಿಂದ ತಂದಿದೆ ಅಂತ ವಿಚಾರಿಸಿದಾಗ ಅದು ಮೋಶಬಿನ್ ಅವರ ಮನೆಯಲ್ಲಿ ಸಿಕ್ಕಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರಿ, ಅದರ ಜೊತೆ ಯಾವ್ದಾದ್ರು ಪುಸ್ತಕ ಸಿಕ್ತಾ ಅಂತ ಕೇಳಿದಾಗ ಬಿಲಾಲ್ ಇಲ್ಲ ಅಂತ ಹೇಳ್ತಾನೆ. ಮುಂದುವರೆದು ಸರ್, ನೀವು ಮೋಶಬಿನ್ ಅವರ ಮನೆಗೆ ಹೋಗಿ ಚೆಕ್ ಮಾಡಿದ್ರೆ ಆ ಪುಸ್ತಕ ಸಿಗ್ಬಹುದು ಅಂತ ಅಡ್ರೆಸ್ ಅನ್ನ ಕೊಡ್ತಾನೆ. ಸರಿ ಅಂತ ಐಸಾಕ್ ತಕ್ಷಣವೇ ಮೋಶಬಿನ್ನ ಮನೆಗೆ ಹೋಗಿ ಆ ಪುಸ್ತಕವನ್ನ ಹುಡುಕ್ತಿರ್ತಾನೆ. ಆದ್ರೆ ಆ ಪೆಟ್ಟಿಗೆಯಲ್ಲಿದ್ದ ಪ್ರೇತಾತ್ಮ ಅಲ್ಲಿ ಪ್ರತ್ಯಕ್ಷ ಆಗಿ ಐಸಾಕ್ ನನ್ನ ಹೆದರಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತೆ. ಆದ್ರೆ ಐಸಾಕ್ ಹೆದರಿಕೊಳ್ಳದೆ ಕೊನೆಗೂ ಆ ಪುಸ್ತಕವನ್ನ ಪತ್ತೆ ಮಾಡಿ ಅದನ್ನ ಹೊರಗಡೆ ತೆಗೆದುಕೊಂಡು ಬರ್ತಾನೆ. ನಂತರ ತನ್ನ ಕಾರ್ನಲ್ಲಿ ಕೂತು ಎಲ್ಲ ಡೋರ್ಗಳನ್ನ ಲಾಕ್ ಮಾಡಿ ಆ ಪುಸ್ತಕವನ್ನ ಓದೋದಕ್ಕೆ ಶುರು ಮಾಡಿದಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಸ್ನೇಹಿತರೆ, 1961 ಎಜ್ರಾ ಎಂಬ ಒಬ್ಬ ಹುಡುಗ ನೋರಾ ಎಂಬ ಒಬ್ಬಳು ಕ್ರಿಶ್ಚಿಯನ್ ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಅಂದ ಹಾಗೆ ಎಜ್ರಾನ ಫ್ಯಾಮಿಲಿಯವರು ಯಹೂದಿಗಳಾಗಿದ್ದು ಇವನ ತಂದೆ ಯಾಕೋಬ್ ತುಂಬಾನೇ ಶ್ರೀಮಂತ ಬಿಸ್ನೆಸ್ ಮನ್ ಆಗಿರುತ್ತಾನೆ. ಹಾಗೂ ಯಾಕೋಬ್ ಆಗಾಗ ಯಹೂದಿಗಳು ಪರ್ಫಾರ್ಮ್ ಮಾಡುವ ಡಿಬಕ್ ರಿಚುವಲ್ ಅನ್ನ ಮಾಡ್ತಿರ್ತಾನೆ. ಈ ಕಡೆ ಬೇರೆ ಬೇರೆ ಧರ್ಮದವರಾಗಿರುವ ಕಾರಣ ತಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪೋದಿಲ್ಲ ಅಂತ ಗೊತ್ತಿದ್ರು ಕೂಡ ಎಜ್ರಾ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡಿ ನೋರಾಳನ್ನ ಪ್ರೆಗ್ನೆಂಟ್ ಮಾಡಿಬಿಡ್ತಾನೆ. ಹೀಗೆ ನೋರಾ ಪ್ರೆಗ್ನೆಂಟ್ ಅಂತ ಗೊತ್ತಾದ ನಂತರ ಬೇರೆ ದಾರಿ ಇಲ್ಲದೆ ತನ್ನ ತಂದೆ ಬಳಿ ಹೋಗಿ ನೋರಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವನ ತಂದೆ ಯಾವುದೇ ಕಾರಣಕ್ಕೂ ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ. ಈಗ ಹೇಗಾದ್ರೂ ಮಾಡಿ ತನ್ನ ಮಗನನ್ನ ನೋರಾಳಿಂದ ಬೇರೆ ಮಾಡ್ಬೇಕು ಅಂತ ಒಂದು ಸಣ್ಣ ದ್ವೀಪಕ್ಕೆ ಕರೆದುಕೊಂಡು ಹೋಗಿ ಹಲವಾರು ತಿಂಗಳು ಹೌಸ್ ಅರೆಸ್ಟ್ ಮಾಡಿಸ್ತಾನೆ. ಈ ಕಡೆ ನೋರಾಗೆ ಎಜ್ರಾಗೆ ಏನಾಯ್ತು, ಆತ ಎಲ್ಲಿಗೆ ಹೋದ ಅಂತ ಗೊತ್ತಾಗದೆ ಪ್ರತಿ ಕ್ಷಣವೂ ಒದ್ದಾಡ್ತಿರ್ತಾಳೆ. ಹೀಗೆ ದಿನಗಳು ಕಳೀತಾ ನೋರಾಳ ಹೊಟ್ಟೆಯನ್ನ ನೋಡ್ತಿದ್ದ ಹಾಗೇನೆ ಅವಳ ಮನೆಯವರಿಗೆ ಕನ್ಫರ್ಮ್ ಆಗುತ್ತೆ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ನೋರಾ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳ ತಂದೆ ತಾಯಿ ಇದಕ್ಕೆ ಕಾರಣ ಯಾರು ಅಂತ ತುಂಬಾನೇ ಟಾರ್ಚರ್ ಮಾಡಿ ವಿಚಾರಿಸ್ತಾರೆ. ಆದ್ರೆ ಎಜ್ರಾ ಬಗ್ಗೆ ಮನೆಯಲ್ಲಿ ಗೊತ್ತಾದ್ರೆ ಖಂಡಿತ ಅವನನ್ನ ಸಾಯಿಸಿ ಬಿಡ್ತಾರೆ ಅಂತ ನೋರಾ ಯಾವುದೇ ಕಾರಣಕ್ಕೂ ಎಜ್ರಾನ ಹೆಸರನ್ನ ಹೇಳೋದೇ ಇಲ್ಲ. ಇದಾಗಿ ಕೆಲವು ದಿನಗಳ ನಂತರ ಎಜ್ರಾ ನೋರಾಗೆ ಒಂದು ಲೆಟರ್ ಅನ್ನ ಬರೀತಾನೆ. ನೋರಾ, ನಾವಿಬ್ರು ಪ್ರೀತಿ ಮಾಡಿದ್ದೇನೋ ನಿಜ, ಆದ್ರೆ ನಾವು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮಿಬ್ಬರ ಮನೆಯವರು ನಮ್ಮ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ. ನೀನು ದಯವಿಟ್ಟು ನನ್ನನ್ನ ಮರೆತು ಅಬೋಷನ್ ಮಾಡಿಸಿ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿರ್ತಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಎಜ್ರಾನೆ ಈ ರೀತಿ ಹೇಳಿಬಿಟ್ನಲ್ಲ ಅಂತ ನೋರಾಗೆ ತುಂಬಾನೇ ಬೇಜಾರಾಗಿ ನೇಣು ಹಾಕಿಕೊಂಡು ಸತ್ತು ಹೋಗ್ತಾಳೆ. ಈಗ ತಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ನೋರಾಳ ತಂದೆ ತಾಯಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾರೆ. ಹಾಗೂ ಅವಳ ರೂಮ್ ಅನ್ನ ಚೆಕ್ ಮಾಡಿದಾಗ ಎಜ್ರಾ ತಮ್ಮ ಮಗಳಿಗೆ ಬರೆದಿದ್ದ ಆ ಲೆಟರ್ ಕೂಡ ಸಿಗುತ್ತೆ. ಹಾಗಾದ್ರೆ ತಮ್ಮ ಮಗಳ ತಲೆ ಕೆಡಿಸಿ ಆಕೆಯನ್ನ ಪ್ರೆಗ್ನೆಂಟ್ ಮಾಡಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡಿದ್ದು ಎಜ್ರಾನೆ ಅಂತ ತುಂಬಾನೇ ಕೋಪಗೊಳ್ತಾರೆ. ಸ್ನೇಹಿತರೆ, ಮೊದಲೇ ಆ ಊರಲ್ಲಿ ಧರ್ಮಗಳ ಮಧ್ಯ ದ್ವೇಷ ಇದ್ದ ಕಾರಣ ಮೊದಲಿಗೆ ಎಜ್ರಾ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡ್ತಾರೆ. ನಂತರ ಆ ಊರಲ್ಲಿದ್ದ ಎಲ್ಲ ಕ್ರಿಶ್ಚಿಯನ್ ಧರ್ಮದವರೆಲ್ಲ ಸೇರ್ಕೊಂಡು ಎಜ್ರಾನನ್ನ ಹಿಡಿದು ಸರಿಯಾಗಿ ಹೊಡೆದು ಬಿಡ್ತಾರೆ. ಇನ್ನೇನು ಎಜ್ರಾನನ್ನ ಸಾಯಿಸಿ ಬಿಡ್ತಾರೆ ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಯಾಕೋಬ್ ತನ್ನ ಮಗನನ್ನ ಕಾಪಾಡಿಕೊಳ್ತಾನೆ. ನಂತರ ತಕ್ಷಣವೇ ತನ್ನ ಮಗನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಆತ ಯಾವತ್ತೂ ಕೂಡ ಮೊದಲಿನ ಹಾಗೆ ನಾರ್ಮಲ್ ಆಗೋದಿಲ್ಲ. ಯಾಕಂದ್ರೆ ಎಜ್ರಾನ ತಲೆಗೆ ಹಾಗೂ ಸ್ಪೈನ್ಗೆ ತುಂಬಾನೇ ಪೆಟ್ಟಾಗಿರೋ ಕಾರಣ ಆತ ಸಾಯೋವರೆಗೂ ಒಂದು ರೀತಿ ಕೋಮಾದಲ್ಲೇ ಇರ್ತಾನೆ ಅಂತ. ಈಗ ತನ್ನ ಮಗನಿಗೆ ಹೊಡೆದು ಈ ರೀತಿ ಪರಿಸ್ಥಿತಿಯನ್ನ ತಂದಿರುವ ಊರಿನ ಜನಗಳ ಮೇಲೆ ಅಂದ್ರೆ ಕ್ರಿಶ್ಚಿಯನ್ ಧರ್ಮದವರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಯಾಕೋಬ್ ಡಿಸೈಡ್ ಮಾಡ್ತಾನೆ.
ತನ್ನ ಮಗನ ಆತ್ಮದ ಮೂಲಕವೇ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಕಬ್ಬಾಲ ರಿಚುವಲ್ ಅನ್ನ ಅಂದ್ರೆ ಡಿಬಕ್ ರಿಚುವಲ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಹೇಗಿದ್ರು ಡಾಕ್ಟರ್ ಎಜ್ರಾ ಮೊದಲಿನ ಹಾಗೆ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ವಾ. ಸೊ ಯಾಕೊಬ್ಬೆ ಕಬ್ಬಾಲ ರಿಚುವಲ್ ಅನ್ನ ಮಾಡೋದಕ್ಕೆ ಮೊದಲು ತನ್ನ ಮಗನನ್ನ ತಾನೇ ಕೈಯಾರ ಸಾಯಿಸ್ತಾನೆ. ನಂತರ ಮಂತ್ರ ಹೇಳ್ತಾ ರಿಚುವಲ್ ಮಾಡ್ತಾ ತನ್ನ ಮಗನ ರಕ್ತವನ್ನ ಒಂದು ಗಾಜಿನ ಬಾಟಲಿಯ ಒಳಗಡೆ ಹಾಕ್ತಾನೆ. ಹಾಗೂ ಅವನ ತಲೆ ಕೂದಲನ್ನ ಕತ್ತರಿಸಿ ಅವನ ಬಟ್ಟೆ ಒಳಗಡೆ ಸುತ್ತಿಡ್ತಾನೆ. ಆ ಮೂಲಕ ರಿಚುವಲ್ ಅನ್ನ ಕಂಪ್ಲೀಟ್ ಮಾಡಿ ಕೊನೆಗೂ ತನ್ನ ಮಗನ ಆತ್ಮವನ್ನ ಆ ಡಿಬಕ್ ಪೆಟ್ಟಿಗೆ ಒಳಗಡೆ ಬಂಧನ ಮಾಡ್ತಾನೆ. ಹಾಗೂ ಒಂದು ಡೇಂಜರಸ್ ಆಗಿರುವ ಶಾಪವನ್ನ ಕೂಡ ಹಾಕ್ತಾನೆ. ಅದೇನಂದ್ರೆ, ಯಾವಾಗ ಮಾರಿಷಸ್ ದೇಶದಲ್ಲಿ ವಾಸ ಮಾಡ್ತಿರುವ ಕಟ್ಟಕಡಿಯ ಯಹೂದಿ ಸಾಯ್ತಾನೋ ಆಗ ಡಿಬಕ್ ಪೆಟ್ಟಿಗೆ ಒಳಗಡೆ ಬಂಧನವಾಗಿರುವ ನನ್ನ ಮಗನ ಪ್ರೇತಾತ್ಮ ಹೊರಗಡೆ ಬರ್ಲಿ, ನಂತರ ಅದು ಇಡೀ ಮಾರಿಷಿಯಸ್ ದೇಶವನ್ನೇ ನಾಶ ಮಾಡುವ ಶಕ್ತಿ ಇರುವ ವ್ಯಕ್ತಿಯ ದೇಹವನ್ನ ಸೇರಿಕೊಳ್ಳಲಿ. ಹೀಗೆ ಶಾಪ ಹಾಕಿ ಆ ರಿಚುವಲ್ ನ ಪ್ರಕಾರ ತನ್ನ ಮಗನ ದೇಹವನ್ನ ಹೂಳದೆ ಅಥವಾ ಸುಡದೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಡಿಸ್ಪೋಸ್ ಮಾಡ್ತಾನೆ. ನಂತರ ಊರಿನ ಜನಗಳನ್ನ ನಂಬಿಸೋದಕ್ಕೆ ಅಂತ ಒಂದು ಗೊಂಬೆಯನ್ನ ಮಣ್ಣು ಮಾಡಿ ಅದೇ ತನ್ನ ಮಗನ ಡೆಡ್ ಬಾಡಿ ಅಂತ ನಂಬಿಸುತ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸ್ ಆಫೀಸರ್ ರಿಯಾಜ್ ಫಾದರ್ ಗೇಬ್ರಿಯಲ್ ನನ್ನ ಮೀಟ್ ಮಾಡಿದಾಗ ಸ್ಯಾಮ್ ನ ಮನೆಯಲ್ಲಿ ಏನಾಗ್ತಿದೆ ಅಂತ ಗೇಬ್ರಿಯಲ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೀಗೆ ರಿಯಾಜ್, ಗೇಬ್ರಿಯಲ್ ಹಾಗೂ ಐಸಾಕ್ ಎಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ಸ್ಯಾಮ್ ಹಾಗೂ ಮಾಹಿಯನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಸ್ಯಾಮ್ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಯಾರಿಗೂ ಗೊತ್ತಾಗದ ಹಾಗೆ ತಾನು ಕೆಲಸ ಮಾಡ್ತಿದ್ದ ನ್ಯೂಕ್ಲಿಯರ್ ಫ್ಯಾಕ್ಟರಿಗೆ ಹೋಗಿ ಆಕ್ಸೆಸ್ ಕೊಟ್ಟು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತಾನೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಫಾದರ್ ಗೇಬ್ರಿಯಲ್ ಅವನಿಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ಸ್ಯಾಮ್ಗೆ ಎಚ್ಚರವಾದಾಗ ಅವನನ್ನ ಒಂದು ಚೇರ್ಗೆ ಕಟ್ಟಿ ಹಾಕಲಾಗಿರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಐಸಾಕ್, ಗೇಬ್ರಿಯಲ್ ಹಾಗೂ ರಿಯಾ ಸೇರ್ಕೊಂಡು ಸ್ಯಾಮ್ಗೆನೆ ಎಕ್ಸಾರ್ಸಿಸಮ್ ಪರ್ಫಾರ್ಮ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಇಷ್ಟು ದಿನ ನಾವು ಪ್ರೇತಾತ್ಮಕ್ಕೆ ಪೊಸೆಸ್ ಆಗಿರೋದು ಮಾಹಿ ಅಂತ ಅಂದುಕೊಂಡಿದ್ವಿ ಅಲ್ವಾ. ಆದ್ರೆ ಶಾಕಿಂಗ್ಲಿ ಪೊಸೆಸ್ ಆಗಿರೋದು ಮಾಹಿ ಅಲ್ಲ, ಬದಲಿಗೆ ಸ್ಯಾಮ್ ಆಗಿರ್ತಾನೆ. ಅಷ್ಟಕ್ಕೂ ಒಂದು ರಾತ್ರಿ ಏನಾಗಿರುತ್ತೆ ಅಂದ್ರೆ, ಪೊಸೆಸ್ ಆಗಿದ್ದ ಮಾಹಿ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತು ಮನೆಯಿಂದ ಹೊರಗಡೆ ಹೋಗ್ತಿರ್ತಾಳೆ. ಸ್ಯಾಮ್ಗೆ ಎಚ್ಚರಾಗಿ ತನ್ನ ಹೆಂಡತಿಯನ್ನ ಕಾಪಾಡಬೇಕು ಅಂತ ಅವಳ ಹಿಂದೆ ಹೋದಾಗ ಶಾಕಿಂಗ್ಲಿ ಅವಳ ದೇಹದಲ್ಲಿದ್ದ ಪ್ರೇತಾತ್ಮ ಇವನನ್ನ ಪೊಸೆಸ್ ಮಾಡಿರುತ್ತೆ. ಸ್ನೇಹಿತರೆ, ಇದರರ್ಥ ಪೆಟ್ಟಿಗೆಯ ಒಳಗಡೆ ಇದ್ದ ಎಜ್ರನ ಪ್ರೇತಾತ್ಮ ಈಗ ಸ್ಯಾಮ್ನ ದೇಹದಲ್ಲಿರುತ್ತೆ. ಅಷ್ಟಕ್ಕೂ ಎಜ್ರನ ಪ್ರೇತಾತ್ಮ ಯಾಕೆ ಸ್ಯಾಮ್ನನ್ನ ಪೊಸೆಸ್ ಮಾಡಿದೆ ಗೊತ್ತಾ? ಆ ದಿನ ಎಜ್ರನ ತಂದೆ ಯಾಕೋಬ್ ಕಬ್ಬಾಲ ರಿಚುವಲ್ ಅನ್ನ ಮಾಡುವಾಗ ಒಂದು ಶಾಪವನ್ನ ಹಾಕಿದ್ದ ಅಲ್ವಾ. ಅಂದ್ರೆ ಯಾವಾಗ ಮಾರಿಷಿಯಸ್ ನಲ್ಲಿ ಕಟ್ಟಕಡಿಯ ಯಹೂದಿ ಸಾಯ್ತಾನೋ ನನ್ನ ಮಗನ ಆತ್ಮ ಇಡೀ ಮಾರಿಷಿಯಸ್ ದೇಶವನ್ನೇ ನಾಶ ಮಾಡುವ ಶಕ್ತಿ ಇರುವ ವ್ಯಕ್ತಿಯನ್ನ ಪೊಸೆಸ್ ಮಾಡ್ಲಿ ಅಂತ ಹೇಳಿದ್ದ ಅಲ್ವಾ. ಇದರರ್ಥ ಸದ್ಯ ಮಾರಿಷಿಯಸ್ ದೇಶದಲ್ಲಿರುವ ಎಲ್ಲ ಕ್ರಿಶ್ಚಿಯನ್ನರ ಜೊತೆ ಇಡೀ ಮನುಷ್ಯ ಸಂಕುಲವನ್ನೇ ನಾಶ ಮಾಡುವ ಶಕ್ತಿ ಇರೋದು ಸ್ಯಾಮ್ನ ಕೈಯಲ್ಲಿ. ಯಾಕಂದ್ರೆ ನ್ಯೂಕ್ಲಿಯರ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿರುವ ಸ್ಯಾಮ್ ಮನಸ್ಸು ಮಾಡಿದ್ರೆ ಸ್ಟೋರೇಜ್ ಅನ್ನ ಓಪನ್ ಮಾಡಿ ಟಾಕ್ಸಿಕ್ ಗ್ಯಾಸ್ ಹಾಗೂ ಕೆಮಿಕಲ್ ರಿಲೀಸ್ ಆಗುವ ಹಾಗೆ ಮಾಡಬಹುದು. ಹೇಗೆ ಆ ಟಾಕ್ಸಿಕ್ ಗ್ಯಾಸ್ ಅನ್ನ ಉಸಿರಾಡ್ತಿದ್ದ ಹಾಗೆ ಮಾರಿಷಿಯಸ್ ನಲ್ಲಿ ವಾಸ ಮಾಡ್ತಿರುವ ಎಲ್ಲರೂ ಕೂಡ ಒಂದೇ ಏಟಿಗೆ ಸತ್ತು ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಆ ಪೆಟ್ಟಿಗೆಯನ್ನ ಓಪನ್ ಮಾಡಿದ ನಂತರ ಮಾಹಿಗೆ ಕಾಣಿಸ್ತಿದ್ದ ಆ ಪ್ರೇತಾತ್ಮ ಬೇರೆ ಯಾರೋದು ಅಲ್ಲ, ಅದು ನೋರಾಳದ್ದಾಗಿರುತ್ತೆ. ಹಾಗೂ ಐಸಾಕ್ಗೆ ಕೆಲವು ದಿನಗಳ ಹಿಂದೆನೆ ಪ್ರೇತಾತ್ಮ ಪೊಸೆಸ್ ಮಾಡಿರೋದು ಸ್ಯಾಮ್ ನನ್ನ ಅಂತ ಅನುಮಾನ ಬಂದಿರುತ್ತೆ. ಸೊ ಐಸಾಕ್ ಅದನ್ನೇ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಫಾದರ್ ಗೇಬ್ರಿಯಲ್ ಜೊತೆ ಸೇರ್ಕೊಂಡು ಸೀಕ್ರೆಟ್ ಆಗಿ ಫಾಲೋ ಮಾಡಿದಾಗ ಕನ್ಫರ್ಮ್ ಆಗಿರುತ್ತೆ ಪೊಸೆಸ್ ಆಗಿರೋದು ಸ್ಯಾಮೆ ಅಂತ. ಈಗ ಎಕ್ಸಾರ್ಸಿಸಮ್ ಪರ್ಫಾರ್ಮ್ ಮಾಡಿ ಹೇಗಾದ್ರೂ ಮಾಡಿ ಸ್ಯಾಮ್ನ ದೇಹದ ಒಳಗಡೆ ಇರುವ ಎಜ್ರನ ಪ್ರೇತಾತ್ಮವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಎಜ್ರನ ಪ್ರೇತಾತ್ಮ ತುಂಬಾನೇ ವೈಲೆಂಟ್ ಆಗಿ ಅಲ್ಲಿದ್ದ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಕೊನೆಗೂ ಫಾದರ್ ಗೇಬ್ರಿಯಲ್ ಹಾಗೂ ಐಸಾಕ್ ಎಕ್ಸಾರ್ಸಿಸಮ್ ಪರ್ಫಾರ್ಮ್ ಮಾಡಿ ಆ ಪ್ರೇತಾತ್ಮವನ್ನ ಮತ್ತೆ ಡಿಬಕ್ ಪೆಟ್ಟಿಗೆ ಒಳಗಡೆ ಬಂಧನ ಮಾಡ್ತಾರೆ. ನಂತರ ಇನ್ಯಾವತ್ತೂ ಕೂಡ ಎಜ್ರನ ಪ್ರೇತಾತ್ಮ ಆ ಪೆಟ್ಟಿಗೆಯಿಂದ ಹೊರಗಡೆ ಬಾರದ ಹಾಗೆ ಮತ್ತೆ ಆ ಪೆಟ್ಟಿಗೆಗೆ ದಿಗ್ಬಂಧನ ಆಗ್ತಾರೆ. ಹಾಗೂ ಯಾಕೋಬ್ ಯಾವ ಜಾಗದಲ್ಲಿ ಎಜ್ರನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ನೋ ಅದೇ ಜಾಗಕ್ಕೆ ಅಂದ್ರೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಆ ಪೆಟ್ಟಿಗೆಯನ್ನ ಡಿಸ್ಪೋಸ್ ಮಾಡ್ತಾರೆ. ಆ ಮೂಲಕ ಕೊನೆಗೂ ರಿಯಾಜ್, ಫಾದರ್ ಗೇಬ್ರಿಯಲ್ ಹಾಗೂ ಐಸಾಕ್ ಎಲ್ಲ ಸೇರ್ಕೊಂಡು ಸ್ಯಾಮ್ ಹಾಗೂ ಮಾಹಿಯನ್ನ ಕಾಪಾಡಿರ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಸ್ಯಾಮ್ ಹಾಗೂ ಮಾಹಿಗೆ ಒಂದು ಗಂಡು ಮಗು ಜನಿಸಿರುತ್ತೆ. ಇಬ್ಬರು ತಮ್ಮ ಮಗುವನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.